Zee ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಅಭಿ, ಏನೋ ಇಷ್ಟು ಬ್ಯುಸಿ ಆಗ್ಬಿಟ್ಟಿದ್ಯಾ? ನಿನ್ನೆಯಿಂದ ನಿನ್ನ ಹತ್ರ ಮಾತಾಡಬೇಕು ಅಂದ್ರೆ ನೀ ನೋಡಿದ್ರೆ ಕೈಗೆ ಸಿಕ್ತಿಲ್ಲ. ಹೇಳಿ ಚಿಕ್ಕಮ್ಮ. ಯಾಕೋ ಈ ನಡುವೆ ಟೆನ್ಷನಲ್ಲಿ ಇರ್ತೀಯಾ? ಆಫೀಸಲ್ಲಿ ಏನಾದರೂ ಸಮಸ್ಯೆನಾ ಅಥವಾ? ಸಮಸ್ಯೆ ಅಂತೆಲ್ಲ ಏನೂ ಇಲ್ಲ ಚಿಕ್ಕಮ್ಮ. ಆಫೀಸ್ ಕೆಲಸ ಅಂದಮೇಲೆ ಇದ್ದೇ ಇರುತ್ತಲ್ವ ಟೆನ್ಷನ್ನು. ಅಭಿ, ಬೇರೆ ಯಾರ ಹತ್ರ ಆದರೂ ಹೇಳಿದರೆ ನಂಬೋದೇನೋ, ಆದರೆ ನಾನು ನನ್ನ ಕೈಯಾರೆ ಆಡಿಸಿ ಬೆಳೆಸಿದ ಹುಡುಗ ನೀನು. ನನ್ನ ಹತ್ರ ಸುಳ್ಳು ಹೇಳಿದರೆ ಗೊತ್ತಾಗಲ್ವಾ ಹೇಳು? ನಿನ್ನೆ ಡೈನಿಂಗ್ ಟೇಬಲಲ್ಲೂ ಹಾಗೆ ಮಾಡಿದೆ. ಯಾವುದೋ ಫೋನ್ ಬಂತು, ಗಾಬರಿ ಆದೆ. ಆಮೇಲೆ ಅವಸರದಲ್ಲಿ ಹೊರಟೋದೆ. ನೀನೇನೋ ಮುಚ್ಚಿಡ್ತಿದ್ಯಾ ಅನ್ನಿಸ್ತಿದೆ. ಹಾಗೇನಿಲ್ಲ ಚಿಕ್ಕಮ್ಮ, ಅದು ಆಫೀಸ್. ತಿನ್ಕೊಳ್ಳಿ. ಯಾರು ಅಂತ ಗೊತ್ತಿಲ್ಲ, ಎಷ್ಟು ಕೇಳಿರೋ ಮನೆ ಒಳಗಡೆ ನುಗ್ತಾ ಇದ್ದಾರೆ. ಸರಿ, ನೀನು ಹೋಗು. ಹಲೋ. ಫ್ರೆಂಡ್ ಚಿಕ್ಕಮ್ಮ. ಡೋಂಟ್ ಲೈ ಅಭಿ, ಐ ಆಮ್ ನಾಟ್ ಜಸ್ಟ್ ಎ ಫ್ರೆಂಡ್. ನಿನ್ನ ಗರ್ಲ್ ಫ್ರೆಂಡ್ ಅಂತ ಹೇಳು. ನೀವು ಇಷ್ಟು ದಿನ ಸಿರಿ ಪೂರ್ಣಿ ಅಂತ ಇದ್ರೆ ನಿಂತರ ಮುಖನೇ ಕಣ್ಮುಂದೆ ಬರೋದು, ಆದ್ರೆ ನೀನು ಅಂತ ಗೊತ್ತಿರ್ಲಿಲ್ಲ. ಹೇಗಿದೆಯಮ್ಮ? ಅರೆ, ನಿಮ್ಮಿಬ್ರಿಗೂ ಮೊದಲೇ ಪರಿಚಯನಾ? ಹೌದು ಸಿರಿ, ನಾನೊಂದ್ಸರಿ ಚೆಕಪ್ಗೆ ಅಂತ ಹಾಸ್ಪಿಟಲ್ಗೆ ಹೋಗಿದ್ದೆ. ಆಗ ಇವರು ನನಗೆ ಹೆಲ್ಪ್ ಮಾಡಿದ್ರು. ಆದ್ರೆ ಇವರೇ ನಿನ್ನ ಅತ್ತೆ ಅಂತ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ಹೌದಾ? ಸೂಪರ್. ಒಂದು ನಿಮಿಷ ಎಲ್ಲರೂ ಕೇಳಿಸ್ಕೊಳ್ಳಿ. ಯಾರ್ಯಾರು ಬರಬೇಕಿತ್ತು ಎಲ್ಲ ಬಂದಿದ್ದಾರೆ. ಇನ್ನೇನು ಸೆಲೆಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಆದರೆ ಅದಕ್ಕಿಂತ ಮುಂಚೆ ಯಾರಾದರೂ ನಮ್ಮ ತಾತನ ಬಗ್ಗೆ ಒಂದು 4 ಮಾತಾಡಬೇಕು. ಅಮ್ಮ ಮಾತಾಡ್ತಾರೆ. ಏ ಪುಟ್ಟ, ಸುಮ್ಮನಿರು. ನನಗೆ ಇಷ್ಟ ಜನದ ಮುಂದೆಲ್ಲ ಮಾತಾಡೋಕೆ ಬರೋದಿಲ್ಲ. ಮಾತಾಡಮ್ಮ ತುಳಸಿ. ಅಮ್ಮ, ತಾತನ ಬಗ್ಗೆ ಈ ಜಗತ್ತಲ್ಲಿ ನಿನಗಿಂತ ಚೆನ್ನಾಗಿ ಗೊತ್ತಿರೋರು ಬೇರೆ ಯಾರೂ ಇಲ್ಲ. ನೀನೇ ಮಾತಾಡಬೇಕು. ಇದಕ್ಕಿದ್ದಾಗೆ ಇಷ್ಟು ಜನದ ಮುಂದೆ ಮಾತಾಡು ಅಂದರೆ ನಮ್ಗೇನು ಮಾತಾಡಬೇಕು ಗೊತ್ತೇ ಆಗ್ತಾ ಇಲ್ಲ. ಅದರಲ್ಲೂ ಮಾವನವ್ರ ಬಗ್ಗೆ ಮಾತಾಡಬೇಕು ಅಂದರೆ ಮಾತಾಡೋ ಪ್ರತಿ ಶಬ್ದಕ್ಕೂ ತೂಕ ಇರಬೇಕು. ಅಂಥ ವ್ಯಕ್ತಿತ್ವ ಅವ್ರದ್ದು. ನಮ್ಮ ತಂದೆ ಮನೇಲಿ ಏನು ಅಷ್ಟೊಂದು ಅನುಕೂಲವಂತರಾಗಿರಲಿಲ್ಲ. ನಾನು ನೋಡಕ್ ಬರೋ ಗಂಡುಗಳೆಲ್ಲ ಏನೇನೋ ಡಿಮ್ಯಾಂಡ್ಗಳು ಮಾಡೋರು. ಅಷ್ಟೇ ಅಲ್ಲ, ಅಡುಗೆ ಮಾಡು, ಸೂಜಿ ದಾರ ಪೋಣಿಸು, ಅದ್ರ ಜೊತೆಗೆ ಇನ್ನು ಏನೇನೋ ಪರೀಕ್ಷೆಗಳು. ನಮ್ಮ ಮನೆಯಲ್ಲಿ ನನ್ನ ಮದುವೆನೇ ಒಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿತ್ತು. ಇಂಥ ಪರಿಸ್ಥಿತಿಲಿ ಒಂದಿನ ಮಾವ ಅವ್ರ ಮಗನ ಜೊತೆ ನಮ್ಮ ಮನೆಗೆ ಬಂದರು. ಹೆಣ್ಣು ನೋಡೋಕೆ ಮೊದಲನೇ ಸಲ ಬಂದಿದ್ದೀವಿ, ಒಂದು ದೇವ್ರ ನಾಮ ಹಾಡು ಅಂತ ಕೇಳೋದು ಬಿಟ್ರೆ ಮಾವ ಬೇರೆ ಏನೂ ಕೇಳಲಿಲ್ಲ. ಫೋಟೋ ನೋಡಿದ್ದೀವಿ, ಜಾತಕ ಹೊಂದಾಣಿಕೆ ಆಗಿದೆ. 4 ಜನನ ವಿಚಾರಿಸಿದ್ದೀವಿ. ಹುಡುಗಿ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ. ನಮ್ಗಷ್ಟು ಸಾಕು ಅಂದರು.
ಅರ್ಥವಿಲ್ದಿರೋ ಏನೇನೋ ಪರೀಕ್ಷೆ ಮಾಡೋದಕ್ಕೆ ಅವಳನ್ನ ಬೊಂಬೆ ಅನ್ಕೊಂಡಿಲ್ಲ ನಾವು. ಮನೆ ಬೆಳಗೋ ಹೆಣ್ಣು ಅವಳು ಅಂದ್ರು. ನಮ್ಮ ಮಗ ನಿಮಗೂ ಇಷ್ಟ ಆಗಿದ್ರೆ ತಾಂಬೂಲ ಬದಲಾಯಿಸ್ಕೊಳ್ಳೋಣ. ನಿಮ್ಮ ಶಕ್ತಿ ತಕ್ಕ ಹಾಗೆ ಮದುವೆ ಮಾಡಿಕೊಡಿ, ಬೇರೆ ಏನು ಬೇಡ ಅಂದರು. ಅವತ್ತೆ ಮಾವ ಏನು ಅನ್ನೋದು ನನಗೆ ಅರ್ಥ ಆಯ್ತು. ಮದುವೆಯಾಗಿ 4 ವರ್ಷಕ್ಕೆ ಗಂಡನ ನೋಡ್ಕೊಡ್ಲು ಅಂತ ಸಮಾಜ ಆಡ್ಕೊಂಡ್ರು. ಇನ್ಮೇಲೆ ನೀನು ನನ್ನ ಮಗಳು ಅಂತ ನನ್ನ ಮಕ್ಕಳ ಜವಾಬ್ದಾರಿನ ಹೊತ್ಕೊಂಡ್ರು. ಅವ್ರು ನನ್ನ ಬೆನ್ನಿಗೆ ನಿಲ್ಲಿಲ್ಲ ಅಂದರೆ ನಾನು ನನ್ನ ಮಕ್ಕಳು ಏನಾಗ್ತಾ ಇದ್ವಿ ಅಂತ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ನಿಜ ಹೇಳಬೇಕು ಅಂದರೆ ನಾನು ಅವ್ರನ್ನ ಮಾವ ಅಂತ ಕರಿತೀನಿ ಅಷ್ಟೆ. ಆದರೆ ನನ್ನ ಮನಸ್ಸಿನಲ್ಲಿ ಅವ್ರಿಗಿರೋ ಸ್ಥಾನ ಅಪ್ಪನಿಗಿಂತ ದೊಡ್ಡದು. ಅವ್ರ ಬರ್ತಡೇ ದಿನ ನಾನು ದೇವ್ರನ್ನ ಬೇಡ್ಕೊಳ್ಳೋದಿಷ್ಟೆ, ಅವ್ರಿಗೆ ಆರೋಗ್ಯ ಆಯಸ್ಸು ನೆಮ್ಮದಿ ಕೊಟ್ಟು ಕಾಪಾಡು ಅಂತ. ಹಾಗೆ ಅವ್ರಿಗೆ ಯಾವತ್ತೂ ನೋವು ಕೊಡದೆ ಬದುಕೋ ಶಕ್ತಿ ನನಗೆ ಕೊಡು ಅಂತ. Shrirastu Shubhamasthu. Zee 5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.